ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಡು ಬೇಸಿಗೆಯ ಉಷ್ಣತೆ ಹೆಚ್ಚುತ್ತಿದ್ದಂತೆ ಜಿಲ್ಲೆಯಲ್ಲಿ ಸಾಂಕ್ರಾಮಿಕ ರೋಗಗಳ ಹಾವಳಿ. ಜಾಗರೂಕರಾಗಿರುವಂತೆ ಆರೋಗ್ಯ ಇಲಾಖೆಯಿಂದ ಮುನ್ನೆಚ್ಚರಿಕಾ ಕಾರ್ಯಕ್ರಮಗಳು. 15 ವರ್ಷದ ಬಾಲಕನಿಗೆ ಕಿರುಕುಳ ನೀಡಿದ ಪ್ರಕರಣ ಸೇರಿದಂತೆ ಹಲವು ಪ್ರಕರಣಗಳ ಆರೋಪಿಯ ಬಂಧನ. ಉಳಿಯತಡ್ಕ ಇಸಾತ್ ನಗರದ ಬದರುದ್ದೀನ್ ಎಂಬಾತನನ್ನು ಬಂಧಿಸಿದ ವಿದ್ಯಾನಗರ ಪೊಲೀಸರು. ಕರಾಟೆಯಲ್ಲಿ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡ ಪೆರ್ವಾಡಿಯ ಮುಹಮ್ಮದ್ ಸಯಾನ್. ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ಬಾಲಕನ ಮಹತ್ತರ ಸಾಧನೆ. ನಡೆಯಿತು ಸಿಡಿಎಸ್ ಅಧ್ಯಕ್ಷರ ಸಭೆ ಹಾಗೂ ಸ್ವೀಪ್ ಸ್ಪರ್ಧೆಗಳ ಬಹುಮಾನ ವಿತರಣಾ ಸಮಾರಂಭ. ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಅವರಿಂದ ಬಹುಮಾನ ವಿತರಣೆ. ಮಹಿಳಾ ಶಕ್ತಿಯ ಪ್ರದರ್ಶನವಾಗಿ ಹೊರಹೊಮ್ಮಿದ ಮಹಿಳೆಯರ ಹಗ್ಗ ಜಗ್ಗಾಟ ಸ್ಪರ್ಧೆ. ಅಂಬಲತ್ತರ ಸ್ನೇಹವೀಡು ವತಿಯಿಂದ ಮಹಿಳೆಯರ ಹಗ್ಗ ಜಗ್ಗಾಟ ಆಯೋಜನೆ. ವಾರ್ತೆಗಳು ವಿವರವಾಗಿ. ಕಡು ಬೇಸಿಗೆಯ ಉಷ್ಣತೆ ಹೆಚ್ಚುತ್ತಿದ್ದಂತೆ ಸಾಂಕ್ರಾಮಿಕ ರೋಗಗಳು ಹರಡುತ್ತಿದ್ದು ಆತಂಕ ಮೂಡಿಸುತ್ತಿದೆ. ಚಿಕನ್ ಪಾಕ್ಸ್, ಕೆಂಗಣ್ಣು, ಚರ್ಮರೋಗ ಹಾಗೂ ನೀರಿಗೆ ಸಂಬಂಧಿಸಿದ ರೋಗಗಳು ವ್ಯಾಪಕವಾಗಿ ಹರಡುತ್ತಿದೆ ಎಂದು ವರದಿಯಾಗುತ್ತಿದೆ. ಜಾಗರೂಕರಾಗಿರುವಂತೆ ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡಿದೆ. ತೀವ್ರ ಬಿಸಿಲಿನಿಂದ ಜಿಲ್ಲೆಯಲ್ಲಿ ವಿವಿಧ ರೋಗಗಳು ಹರಡಲು ಪ್ರಾರಂಭಿಸಿವೆ. ಬೇಸಿಗೆಯ ತಾಪದೊಂದಿಗೆ ಚಿಕನ್ ಬಾಕ್ಸ್, ಕೆಂಗಣ್ಣು, ಸೂರ್ಯಾಘಾತ, ಚರ್ಮರೋಗ ಹಾಗೂ ನೀರಿನಿಂದ ಹರಡುವ ರೋಗಗಳು ಹೆಚ್ಚಾಗಬಹುದೆಂದು ಆರೋಗ್ಯ ಕಾರ್ಯಕರ್ತರು ನೆನಪಿಸಿಕೊಳ್ಳುತ್ತಿದ್ದಾರೆ. ನೀರಿನಿಂದ ಹರಡುವ ರೋಗಗಳಾದ ಕಾಮಲೆ, ಅತಿಸಾರದಂತಹ ರೋಗಗಳು ಕರಾವಳಿಯ ಪ್ರದೇಶದಲ್ಲಿ ಋತುಮಾನವನ್ನು ಲೆಕ್ಕಿಸದೆ ಹರಡಬಹುದಾದುದರಿಂದ ಆರೋಗ್ಯ ಕಾರ್ಯಕರ್ತರು ಈ ಪ್ರದೇಶವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದಾರೆ. ನಾಡಿನಾದ್ಯಂತ ನೂರಾರು ಜನರು ಸೇರುವ ಹಬ್ಬಗಳು, ಉರುಸುಗಳು ಸೇರಿದಂತೆ ದೊಡ್ಡ ಹಬ್ಬಗಳು ನಡೆಯುವುದರಿಂದ ಆರೋಗ್ಯ ಕಾರ್ಯಕರ್ತರು ಜಾಗೃತಿ ಸಂದೇಶದೊಂದಿಗೆ ಆಚರಣೆಯ ಸ್ಥಳಗಳನ್ನು ತಲುಪುತ್ತಿದ್ದಾರೆ. ಆರೋಗ್ಯ ಕಾರ್ಯಕರ್ತರು ಇಂತಹ ರೋಗಗಳ ಹರಡುವಿಕೆಯನ್ನು ತಡೆಗಟ್ಟಲು ಕಟ್ಟುನಿಟ್ಟಾಗಿ ಪರೀಕ್ಷೆಗಳನ್ನು ನಡೆಸುವ ಮೂಲಕ ಧ್ವನಿವರ್ಧಕಗಳಲ್ಲಿ ಮುನ್ನೆಚ್ಚರಿಕೆ ಸಂದೇಶವನ್ನು ತಿಳಿಸುವ ಮೂಲಕ ಸಕ್ರಿಯರಾಗಿದ್ದಾರೆ. ಒಂದು ಪ್ರದೇಶದಲ್ಲಿ 5ಕ್ಕೂ ಹೆಚ್ಚು ಜನರಿಗೆ ಒಂದೇ ರೀತಿಯ ರೋಗಗಳು ಕಂಡುಬಂದರೆ ಆ ಪ್ರದೇಶವನ್ನು ಮುಂಜಾಗ್ರತಾ ಕ್ರಮದಲ್ಲಿ ಇರಿಸಲಾಗುತ್ತದೆ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ನಿರ್ಜಲೀಕರಣ, ಸೂರ್ಯಾಘಾತ, ಬೇದಿ, ಟೈಫಾಯ್ಡ್, ಕಾಮಲೆ, ಕೆಂಗಣ್ಣು, ಚಿಕನ್ ಬಾಕ್ಸ್, ಚರ್ಮರೋಗಗಳು ಕಂಡುಬರುತ್ತಿವೆ. ನಿರ್ಜಲೀಕರಣ ಎಂದರೆ ದೇಹದಿಂದ ಅತಿಯಾದ ನೀರಿನ ನಷ್ಟ. ಇದು ತಲೆನೋವು, ಅತಿಯಾದ ಆಯಾಸ ಹಾಗೂ ಮೂರ್ಛೆ ಹೋಗುವಿಕೆಗೆ ಕಾರಣವಾಗಬಹುದು. ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 3ರವರೆಗೆ ನೇರ ಸೂರ್ಯನ ಬೆಳಕು ಸೂರ್ಯಾಘಾತಕ್ಕೆ ಕಾರಣವಾಗುತ್ತದೆ. ಕೆಂಗಣ್ಣು ಹಾಗೂ ಚಿಕನ್ ಬಾಕ್ಸ್ ಬಿಸಿಲಿನ ಕಾಲದಲ್ಲಿ ವೇಗವಾಗಿ ಹರಡುವ ರೋಗಗಳಾಗಿವೆ. ಕಲುಷಿತ ನೀರು ಕುಡಿಯುವುದರಿಂದ, ಹಳಸಿದ ಆಹಾರವನ್ನು ತಿನ್ನುವುದರಿಂದ ಬೇದಿ, ಅತಿಸಾರ, ಟೈಫಾಯ್ಡ್ ಹಾಗೂ ಕಾಮಲೆಯಂತಹ ಕಾಯಿಲೆಗೆ ಕಾರಣವಾಗಬಹುದು. ಬೇಸಿಗೆಯ ಕಾಲದಲ್ಲಿ ಬೆವರುಗುಳ್ಳೆ, ದೇಹದ ಭಾಗದಲ್ಲಿ ಶಿಲೀಂಧ್ರ ಸೋಂಕುಗಳು, ತುರಿಕೆ ಮುಂತಾದ ಚರ್ಮರೋಗಗಳು ಸಹ ವ್ಯಾಪಕವಾಗಿ ಹರಡುತ್ತವೆ. ರೋಗಗಳು ಬರದಂತೆ ಬಿಸಿ ನೀರನ್ನು ಕುಡಿಯುವ ಮೂಲಕ 11ರಿಂದ ಮಧ್ಯಾಹ್ನ 3ರವರೆಗೆ ಬಿಸಿಲಿನ ನೇರ ಹೊಡೆತ ಬೀಳದಂತೆ ಎಚ್ಚರಿಕೆ ವಹಿಸಬೇಕೆಂದು ಆರೋಗ್ಯ ಇಲಾಖೆ ತಿಳಿಸಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. 15 ವರ್ಷದ ಬಾಲಕನಿಗೆ ಕಿರುಕುಳ ನೀಡಿದ ಪ್ರಕರಣ ಸೇರಿದಂತೆ ಹಲವು ಪ್ರಕರಣಗಳ ಆರೋಪಿಯನ್ನು ಬಂಧಿಸಲಾಗಿದೆ. ಉಳಿಯತಡ್ಕ ಇಸ್ಮಾತ್ ನಗರದ ಬದರುದ್ದೀನ್ ಎಂಬ ಕಾಲಿಯಾ ಬದರುದ್ದೀನ್ ಎಂಬಾತನನ್ನು ವಿದ್ಯಾನಗರ ಪೊಲೀಸರು ಬಂಧಿಸಿದ್ದಾರೆ. 15 ವರ್ಷದ ಬಾಲಕನಿಗೆ ಕಿರುಕುಳ ನೀಡಿದ ಪ್ರಕರಣದಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ. ಹಲವಾರು ಪ್ರಕರಣಗಳಲ್ಲಿ ಆರೋಪಿಯಾಗಿರುವ ಇಸತ್ ನಗರದ ಬದರುದ್ದೀನ್ ಎಂಬ ಕಾಲಿಯಾ ಬದರುದ್ದೀನ್ ಎಂಬಾತನನ್ನು ವಿದ್ಯಾನಗರ ಪೊಲೀಸರು ಬಂಧಿಸಿದ್ದಾರೆ. ಇನ್ಸ್ಪೆಕ್ಟರ್ ವಿನೇಶ್ ಕುಮಾರ್ ಅವರ ಸೂಚನೆಯ ಮೇರೆಗೆ ಆತನನ್ನು ಎರ್ನಾಕುಲದಲ್ಲಿ ಬಂಧಿಸಲಾಗಿರುವುದು. ಪ್ರಕರಣಕ್ಕೆ ಸಂಬಂಧಿಸಿದ ಘಟನೆ 1.5 ತಿಂಗಳ ಹಿಂದೆ ನಡೆದಿತ್ತು. ಪ್ರಕರಣ ದಾಖಲಾದ ಬಳಿಕ ಆರೋಪಿ ತಲೆಮರೆಸಿಕೊಂಡಿದ್ದ. ಈ ಮಧ್ಯೆ ಆರೋಪಿ ಎರ್ನಾಕುಲದಲ್ಲಿದ್ದಾನೆ ಎಂಬ ಮಾಹಿತಿ ಪೊಲೀಸರಿಗೆ ಲಭಿಸಿತು. ಎಸ್ಐ ಸಫಾನ್, ಹಿರಿಯ ನಾಗರಿಕ ಪೊಲೀಸ್ ಅಧಿಕಾರಿ ವಾಹಿದ್, ನಾಗರಿಕ ಪೊಲೀಸ್ ಅಧಿಕಾರಿಗಳಾದ ಸದೇಶ್, ಉನ್ನಿಕೃಷ್ಣನ್, ಸನೀಶ್ ಜೋಸೆಫ್ ಮುಂತಾದವರು ಆರೋಪಿಯನ್ನು ಬಂಧಿಸಿದ ತಂಡದಲ್ಲಿದ್ದರು. ಬದರುದ್ದೀನ್ ವಿರುದ್ಧ ಹಲವಾರು ಪ್ರಕರಣಗಳು ಬಾಕಿ ಇವೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕರಾಟೆಯಲ್ಲಿ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡ ಪೆರ್ವಾಡಿಯ ಮುಹಮ್ಮದ್ ಸಯಾನ್. ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ಈ ಬಾಲಕ ನಾಡು ಹೆಮ್ಮೆ ಪಡುವ ಸಾಧನೆಗೈದಿದ್ದಾರೆ. ದೇಶ ಹಾಗೂ ಶಾಲೆ ಹೆಮ್ಮೆ ಪಡುವಂತೆ ಸಾಧನೆಗೈದಿದ್ದಾರೆ 6ನೇ ತರಗತಿಯ ವಿದ್ಯಾರ್ಥಿ ಮೊಹಮ್ಮದ್ ಸಾಯನ್. ಪೈವಳಿಕೆ ಪಂಚಾಯಿತಿನ ಪೆರ್ವಾಡಿ ನಿವಾಸಿ ಮೊಹಮ್ಮದ್ ಸಾಯನ್ ಇಸ್ಮಾಯಿಲ್ ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ದೇಶವೇ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. ಪೆರ್ವಾಡಿಯ ಅಬ್ದುಲ್ ರಜಾಕ್ ಹಾಗೂ ತಸ್ರಿಯಾ ದಂಪತಿಯ ಪುತ್ರ ಸಾಯನ್ ಬಂದ್ಯೋಡು ಮುಟ್ಟಂ ಕುನಿಲ್ ಶಾಲೆಯಲ್ಲಿ 6ನೇ ತರಗತಿಯ ವಿದ್ಯಾರ್ಥಿ.
ಕಳೆದ 3 ವರ್ಷಗಳಿಂದ ಕರಾಟೆ ತರಬೇತಿ ಪಡೆಯುತ್ತಿರುವ ಸಾಯನ್ ಕಠಿಣ ಪರಿಶ್ರಮ ಹಾಗೂ ಸಮರ್ಪಣೆ ಮನೋಭಾವದ ಮೂಲಕ ಕಡಿಮೆ ಅವಧಿಯಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ವಿವಿಧ ರಾಷ್ಟ್ರೀಯ ಹಾಗೂ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಪ್ರಥಮ ಸ್ಥಾನ ಗೆಲ್ಲುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಸಾಯನ್ ಕ್ರೀಡೆಯಲ್ಲಿ ಮಾತ್ರವಲ್ಲದೆ ಅಧ್ಯಯನದಲ್ಲೂ ಮುಂದುವರಿದಿದ್ದಾರೆ ಎಂದು ಶಿಕ್ಷಕರು ಹೇಳುತ್ತಾರೆ. ಎಲ್ಲ ಶಾಲಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಸಾಯನ್ ಅವರನ್ನು ಸಹಪಾಠಿಗಳು ಹಾಗೂ ಶಿಕ್ಷಕರು ಸಮಾನವಾಗಿ ಪ್ರೀತಿಸುತ್ತಾರೆ. ಅತ್ಯುತ್ತಮ ಶಿಸ್ತು ಕಾಯ್ದುಕೊಳ್ಳುವ ಹಾಗೂ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡುವ ಮೂಲಕ ಸಾಯನ್ ಇತರ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಎಂದು ಶಾಲಾ ಅಧಿಕಾರಿಗಳು ಸರ್ವಾನುಮತದಿಂದ ಹೇಳುತ್ತಾರೆ. ಈ ಯುವ ಪ್ರತಿಭೆಯ ಅಂತಾರಾಷ್ಟ್ರೀಯ ಸಾಧನೆಯಿಂದ ಕುಟುಂಬ, ದೇಶ ಹಾಗೂ ಶಾಲೆ ಈಗ ಹೆಮ್ಮೆ ಪಡುತ್ತಿದೆ. ಮುಂಬರುವ ವರ್ಷಗಳಲ್ಲಿ ಸಾಯನ್ ಕರಾಟೆಯಲ್ಲಿ ಹೆಚ್ಚಿನ ಯಶಸ್ಸು ಸಾಧಿಸಲಿ ಎಂದು ಸ್ಥಳೀಯರು ಹಾಗೂ ಶಿಕ್ಷಕರು ಶುಭ ಹಾರೈಸಿದರು. My name is Mohammad Zain Ismail. I am studying in Kunil School Muttam in 6th standard. I was almost studied 3 years of karate, and I was went district level, state level and international level, and I was won all gold medals. And for supporting everyone like my parents, my school members, etc. all thank you. എൻ്റെ പേര് അബ്ദുൾ റസാഖ് എന്ന്. എൻ്റെ മകനാണിത് മുഹമ്മദ് സയാൻ ഇസ്മായിൽ. അവന് കുനിൽ സ്കൂളിൽ പഠിക്കുകയാണ്. 6ാം ക്ലാസ്സിലാണ് സ്റ്റഡി ചെയ്യുന്നത്. കുനിൽ സ്കൂൾ മുട്ടത്താണ് പഠിക്കുന്നത്. കരാട്ടെ ഏകദേശം 3 വർഷമായി സ്റ്റഡി ചെയ്യുന്നത്. 3 വർഷം കൊണ്ട് മികച്ച പ്രദർശനമാണ് നൽകുന്നത്. ഏകദേശം ഡിസ്ട്രിക്ട് ലെവലിൽ നിന്ന് തന്നെ മെഡൽ നേടാൻ അവൻ സാധിച്ചിട്ടുണ്ട്. ഡിസ്ട്രിക്ട് ലെവലിൽ അവൻ ഫസ്റ്റ് നേടിയിട്ടുണ്ട്. പിന്നെ സംസ്ഥാന ലെവലിൽ അവന് സ്വർണ്ണം നേടിയിട്ടുണ്ട്. ദേശീയ ലെവലിൽ അവന് മെഡൽ നേടാൻ പറ്റിയിട്ടുണ്ട്. ഇപ്പോൾ തൊട്ടടുത്ത് GSKയുടെ ഇൻ്റർനാഷണൽ ലെവലിൽ തൃശ്ശൂർ നടന്ന മത്സരത്തിൽ 2 വിഭാഗത്തിലും കട്ട വിഭാഗത്തിലും കുമിറ്റ വിഭാഗത്തിലും സ്വർണ്ണം നേടിയിട്ടുണ്ട്. വിജയി ആയിട്ടുണ്ട് അവന്. മാത്രമല്ല അവന് ഏകദേശം സ്കൂളും നല്ല സപ്പോർട്ടാണ് ലഭിക്കുന്നത്. പിന്നെ ഡോജോയിൽ നിന്നും നല്ല സപ്പോർട്ടാണ്. ഡോജോ മെമ്പേഴ്സ് നല്ല സപ്പോർട്ട് നൽകിയിട്ടുണ്ട്. സ്പെഷ്യലി ഞങ്ങൾ പേരൻസ്, ഞങ്ങൾ കുടുംബക്കാരെല്ലാവരും മൊത്തത്തിൽ നല്ല സപ്പോർട്ടാണ് നൽകിയത്. നല്ല പെർഫോമൻസാണ് നൽകുന്നത് അവന്. സ്പെഷ്യലി കുനിലിൻ്റെ ചെയർമാന്, അവിടുത്തെ ടീച്ചേഴ്സ് എല്ലാവരും നല്ല സപ്പോർട്ട് നൽകുന്നുണ്ട് അവന്. കഴിഞ്ഞ തവണ അവന് കുനിലിൽ നല്ലൊരു അവാർഡും കൊടുത്തിട്ടുണ്ട് അവന് കുനിൽ സ്കൂളിൽ നിന്ന് ബെസ്റ്റ് പെർഫോമൻസ് നൽകിയിട്ട്. പിന്നെ ചെസ് മത്സരത്തിൽ അവന് കുനിൽ സ്കൂളിൽ ഫൈനലിൽ ഡ്രോ ആയിട്ട് അവിടെ നല്ല പെർഫോമൻസ് കാഴ്ചവെക്കാൻ സാധിച്ചിട്ടുണ്ട്. ഏകദേശം മൊത്തം ഞങ്ങളുടെ പേരൻസിൻ്റെ നല്ല സപ്പോർട്ടാണ്. ഓന് നല്ല നിലക്ക് കരാട്ടയിലും മറ്റുള്ള എല്ലാ ആക്ടിവിറ്റിയും നല്ല പെർഫോമൻസ് ചെയ്യുന്നുണ്ട്. ನ್ಯೂಸ್ ಬ್ಯೂರೋ ಕಾಸರಗೋಡು. ಸಿಡಿಎಸ್ ಅಧ್ಯಕ್ಷರ ಸಭೆ ಹಾಗೂ ಸ್ವೀಪ್ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಣೆ ನಡೆಯಿತು. ಜಿಲ್ಲಾ ಯೋಜನಾ ಸಮಿತಿ ಸಭಾಂಗಣದಲ್ಲಿ ನಡೆದ ಬಹುಮಾನ ವಿತರಣಾ ಸಮಾರಂಭವನ್ನು ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ನಿರ್ವಹಿಸಿದರು. ಕುಟುಂಬಶ್ರೀ ಸಿಡಿಎಸ್ ಅಧ್ಯಕ್ಷರು, ಲೆಕ್ಕ ಪರಿಶೋಧಕರು, ಕನ್ನಡ ಸಮುದಾಯ ಮಾರ್ಗದರ್ಶಕರು ಮತ್ತು ಕರಾವಳಿ ಪಂಚಾಯತ್ಗಳಲ್ಲಿ ಕೆಲಸ ಮಾಡುವ ಕರಾವಳಿ ಸ್ವಯಂ ಸೇವಕರ ಸಂಯುಕ್ತ ಸಭೆ ಜಿಲ್ಲಾ ಯೋಜನಾ ಸಮಿತಿ ಸಭಾಂಗಣದಲ್ಲಿ ನಡೆಯಿತು. ಸಿಡಿಎಸ್ಗಳಲ್ಲಿ ಕುಟುಂಬಶ್ರೀ ವ್ಯವಸ್ಥೆಯ ಭಾಗವಾಗಿ ನಡೆಸಲಾಗುತ್ತಿರುವ ಚಟುವಟಿಕೆಗಳು ಹಾಗೂ ಹೊಸ ಹಣಕಾಸು ವರ್ಷದಲ್ಲಿ ಜಾರಿಗೆ ತರಬೇಕಾದ ಯೋಜನೆಗಳ ಯೋಜನೆಯನ್ನು ಸಭೆಯಲ್ಲಿ ಮೌಲ್ಯಮಾಪನ ಮಾಡಲಾಯಿತು. ಜಿಲ್ಲಾ ಮಿಷನ್ ಸಂಯೋಜಕ ರದೀಶ್ ಪಿಲಿಕೋಡ್ ಚಟುವಟಿಕೆಗಳನ್ನು ಮೌಲ್ಯಮಾಪನ ಮಾಡಿದರು. ಸಮಾರಂಭದಲ್ಲಿ ವಿಧಾನಸಭಾ ಚುನಾವಣಾ ಪ್ರಚಾರದ ಓಟಾಯಣಂ 2026ರ ಭಾಗವಾಗಿ ಆಯೋಜಿಸಲಾದ ಜಿಲ್ಲಾ ಮಟ್ಟದ ರೀಲ್ಸ್ ಸ್ಪರ್ಧೆ ಹಾಗೂ ಜಿಲ್ಲಾ ಮಟ್ಟದ ಮೆಹಂದಿ ಸ್ಪರ್ಧೆಯ ವಿಜೇತರಿಗೆ ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಬಹುಮಾನಗಳನ್ನು ವಿತರಿಸಿದರು. ಮೆಹಂದಿ ಸ್ಪರ್ಧೆಯಲ್ಲಿ ಉದುಮಾ ಸಿಡಿಎಸ್ಸಿನ ಫಾತಿಮತ್ ಬಿನಿಶಿಯಾ ಹಾಗೂ ಫಾತಿಮತ್ ಹಸ್ಮಿನಾ ಪ್ರಥಮ ಸ್ಥಾನ, ಮಂಜೇಶ್ವರ ಸಿಡಿಎಸ್ಸಿನ ತಸ್ಲಿಮಾ ಮತ್ತು ಶಮ್ನಾ 2ನೇ ಸ್ಥಾನ ಮತ್ತು ಚೆಂಗಳ ಸಿಡಿಎಸ್ಸಿನ ಶಿಬಿನ್ ಶಹನಾ ಮತ್ತು ಹನಾನಾ 3ನೇ ಸ್ಥಾನ ಪಡೆದರು. ರೀಲ್ಸ್ ಸ್ಪರ್ಧೆಯಲ್ಲಿ ಕಾಸರಗೋಡು ನಗರಸಭೆ ಪ್ರಥಮ ಸ್ಥಾನ, ಅಜನೂರು 2ನೇ ಸ್ಥಾನ ಹಾಗೂ ವಲಿಯಪರಂಬ 3ನೇ ಸ್ಥಾನ ಗಳಿಸಿತು. ಕನ್ನಡ ಪ್ರದೇಶಕ್ಕೆ ಪ್ರತ್ಯೇಕವಾಗಿ ಮೀಸಲಾದ ಮೊದಲ 3 ಸ್ಥಾನಗಳನ್ನು ಮಂಜೇಶ್ವರ ಮೀಂಜಾ ಸಿಡಿಎಸ್ ಮಧುರ್ ಸಿಡಿಎಸ್ ಪಡೆದುಕೊಂಡಿತು. ಮುಂಬರುವ ಹಣಕಾಸು ವರ್ಷದಲ್ಲಿ ಕುಟುಂಬಶ್ರೀ ಕೈಗೊಂಡ ಭತ್ತದ ಕೃಷಿ ಯೋಜನೆ ವಯಲೋರ್ಮ ಪ್ರಾಥಮಿಕ ಶಿಕ್ಷಣದಲ್ಲಿ ಅವರ ಮಕ್ಕಳಿಗೆ ಮನೆಯಲ್ಲಿ ಅಧ್ಯಯನ ಬೆಂಬಲ ಯೋಜನೆ ಅಮ್ಮ ಟೀಚರ್, ಜಿಲ್ಲೆಯ 42 ಐಯುಡಿಗಳಿಂದ ಆಯ್ಕೆಯಾದ ಪ್ರತಿ ಕುಟುಂಬಶ್ರೀ ಸದಸ್ಯರಿಗೆ ಮನೆ ನಿರ್ಮಾಣ ಯೋಜನೆ ಶ್ರೀಭವನಂ, ಸಾಂಸ್ಥಿಕ ವ್ಯವಸ್ಥೆಯನ್ನು ಸುಧಾರಿಸುವ ಮಾರ್ಗಸೂಚಿ ಮತ್ತು ಜಿಲ್ಲಾ ಮಿಷನ್ 1 ಲಕ್ಷ ಪುಸ್ತಕಗಳನ್ನು ಸಂಗ್ರಹಿಸುವ ಮೂಲಕ ಜಾರಿಗೆ ತಂದ ಸ್ನಿಗ್ಧ ಗ್ರಂಥಾಲಯ ಸೇರಿದಂತೆ
ವಿವಿಧ ಕಾರ್ಯಕ್ರಮಗಳನ್ನು ಸಿಡಿಎಸ್ ಅಧ್ಯಕ್ಷರು, ಲೆಕ್ಕಪತ್ರಗಾರರು, ಪೋಷಕರ ತಂಡ ಮತ್ತು ಬ್ಲಾಕ್ ಸಂಯೋಜಕರ ನೇತೃತ್ವದಲ್ಲಿ ಬ್ಲಾಕ್ ಮಟ್ಟದಲ್ಲಿ ಚರ್ಚಿಸಲಾಯಿತು. ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ತಮ್ಮ ಕಾರ್ಯವಿಭಾಗದ ಚಟುವಟಿಕೆಗಳ ಪಿಪಿಟಿಯ ಪ್ರಸ್ತುತಿಯನ್ನು ಮಾಡಿದರು. ಸಹಾಯಕ ಮಿಷನ್ ಸಂಯೋಜಕ ಡಿ ಹರಿದಾಸ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಹಾಯಕ ಮಿಷನ್ ಸಂಯೋಜಕ ಕೆಎಂ ಕಿಶೋರ್ ಕುಮಾರ್ ಸ್ವಾಗತಿಸಿ ಡಿಪಿಎಂ ರೇಷ್ಮಾ ಎಂ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಅಂಬಲತ್ತರ ಸ್ನೇಹವೀಡು ಭಾಗವಾಗಿ ಆಯೋಜಿಸಿದ್ದ ಮಹಿಳೆಯರ ಹಗ್ಗಜಗ್ಗಾಟ ಸ್ಪರ್ಧೆಯು ಮಹಿಳಾ ಶಕ್ತಿಯ ಪ್ರದರ್ಶನವಾಗಿ ಹೊರಹೊಮ್ಮಿತು. ಪುಲ್ಲೂರು ಪೆರಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಡಾಕ್ಟರ್ ಸಿ.ಕೆ. ಸಬಿತಾ ಉದ್ಘಾಟಿಸಿದರು. ಅಂಬಲತ್ತರ ವೊಕೇಶನಲ್ ಹೈಯರ್ ಸ್ಕೂಲ್ ಮೈದಾನದಲ್ಲಿ ನಡೆದ ಸ್ಪರ್ಧೆಯನ್ನು ಪುಲ್ಲೂರು ಪೆರಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷ ಡಾಕ್ಟರ್ ಸಿ.ಕೆ. ಸಬಿತಾ ಉದ್ಘಾಟಿಸಿದರು. നമ്മുടെ നാട്ടിലെ ഏറെ അഭിമാനത്തോടു കൂടിയിട്ടും നമുക്ക് പറയാൻ വേണ്ടി സാധിക്കുന്ന മനുഷ്യ സ്നേഹത്തിൻ്റെ മകുടോദാഹരണമായിട്ടുള്ള സ്നേഹവീട് നടത്തുന്ന വടംവലി മത്സരമാണ് ഇവിടെ നടക്കുന്നത്. സാമൂഹ്യഭാഷണത്തിൽ സൂചിപ്പിച്ചതുപോലെ ചില യാഥാർത്ഥ്യങ്ങളുടെ മുമ്പിൽ പകച്ചു പോകുന്ന നിമിഷങ്ങളിൽ അത്തരം സാഹചര്യങ്ങളെ, നിസ്സഹായ അവസ്ഥയെ കൈപിടിച്ചുയർത്തുന്നതിന് വേണ്ടിയിട്ട് സ്നേഹവീട്ടിനകത്തുള്ള നിരവധിയായിട്ടുള്ള കുട്ടികളുടെ രക്ഷിതാക്കളെ അത്തരം യാഥാർത്ഥ്യങ്ങളിൽ പകച്ചു പോകുമ്പോൾ അവരെ സഹായിക്കുന്നതിന് വേണ്ടിയിട്ട് സ്നേഹവീട് നടത്തുന്ന ശ്ലാഘനീയമായിട്ടുള്ള പ്രവർത്തനങ്ങൾ നമുക്കറിയാം. ಸಂಘಟನಾ ಸಮಿತಿ ಅಧ್ಯಕ್ಷ ಪಿ ಅಪ್ಪಂಗುഞ്ഞಿ ಅಧ್ಯಕ್ಷತೆ ವಹಿಸಿದ್ದರು. ಕೋಟೋಂ ಬೇಲೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಟಿಪಿ ವಂದನಾ, ಸದಸ್ಯರಾದ ಸಿ ಕೃಷ್ಣಕುಮಾರ್, ಕೆ ಸುನೀತಾ, ಸ್ನೇಹಂ ಅಧ್ಯಕ್ಷ ಅಡ್ವೊಕೇಟ್ ಟಿವಿ ರಾಜೇಂದ್ರನ್, ಜನಮೈತ್ರಿ ಪೊಲೀಸ್ ಕೆ ಪ್ರಮೋದ್, ಮುನಿಸಾ ಅಂಬಲತ್ತರ, ಜಯಕುಮಾರ ಚುನ್ನಂಗುಳಂ ಮಾತನಾಡಿದರು. ಸಂಚಾಲಕ ಮನೋಜ್ ಅಂಬಲತ್ತರ ಸ್ವಾಗತಿಸಿ ಸ್ನೇಹಕೂಡ್ ಅಧ್ಯಕ್ಷೆ ಪಿ ಪದ್ಮಾವತಿ ವಂದಿಸಿದರು. ಬಾಲಕೃಷ್ಣನ್ ಮೀಂಗೋತ್, ಶಾಜಿ ಪಳ್ಳಾಯಿಲ್, ಸರಿಜಾ ಬಾಬು, ಎಂಪಿ ಜಮೀಲಾ, ರಾಜೇಶ್ ಪರಂಬತ್, ಚಿತ್ರರಾಯ್, ಪ್ರೀತಕುಮಾರ್, ಶ್ರೀಕಲಾ, ಸುಜಾತಾ, ಸಂಧ್ಯಾ, ಉಮಾಕೃಷ್ಣನ್ ತಂಡದ ನೇತೃತ್ವ ವಹಿಸಿದ್ದರು. ಹಗ್ಗಜಗ್ಗಾಟದಲ್ಲಿ ಎ+ ಮಾರ್ಕೆಟಿಂಗ್ ಪಾರಪಳ್ಳಿ ಪ್ರಥಮ ಸ್ಥಾನ ಗಳಿಸಿತು. ತಲಶ್ಶೇರಿ ದೇಶಾಭಿಮಾನಿ ಕೊಪ್ರಕಳಂ ದ್ವಿತೀಯ ಸ್ಥಾನ ಪಡೆದರು. ತೃತೀಯ ಸ್ಥಾನವನ್ನು ಸಿಂಗಿಂಗ್ ಫ್ರೆಂಡ್ಸ್ ಹಾಗೂ 4ನೇ ಸ್ಥಾನವನ್ನು ಇಎಂಎಸ್ ಬ್ಯಾಂಕ್ ರೋಡ್ ಚೀಮೇನಿ ಪಡೆದುಕೊಂಡರು. ಕಾಂಜಂಗಾಡು ಬ್ಲಾಕ್ ಪಂಚಾಯತ್ ಸದಸ್ಯ ಮಡಿಕಲ್ ನಾರಾಯಣನ್, ಕಲಾವಿದ ವಿನೋದ ಅಂಬಲತ್ತರ, ಎನ್ ಅಂಬಾಡಿ ಬಹುಮಾನಗಳನ್ನು ವಿತರಿಸಿದರು. ನ್ಯೂಸ್ ಬ್ಯೂರೋ ಕಾಂಜಂಗಾಡು. ಕಾಸರಗೋಡಿನ ಮೊದಲ ಕನ್ನಡ ಸಂಜೆ ಪತ್ರಿಕೆಯಾದ ಗಡಿನಾಡು ಪತ್ರಿಕೆಯ ಮಾಲಕ, ಸಂಪಾದಕ ಹಾಗೂ ಪ್ರಕಾಶಕ ಉಳಿಯತಡ್ಕ ಭಗವತಿ ನಗರದ ಕೆ ಗಣೇಶ್ ನಿಧನರಾಗಿದ್ದಾರೆ. ದಿವಂಗತ ಕಿಟ್ಟಪೂಜಾರಿ ಕರಪಾಲು ಅವರ ಪುತ್ರರಾಗಿದ್ದು, ಕಾಸರಗೋಡಿನ ಕನ್ನಡ ಪತ್ರಿಕೆಗೆ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ. ಪತ್ನಿ ಮಾಲತಿ, ಮಕ್ಕಳಾದ ಕೆ ಕಿಶೋರ್, ಸ್ಮಿತಾ, ಸೊಸೆ ಉಷಾ, ಕಮಲಾಕ್ಷ ಪೂಜಾರಿ, ಒಡಹುಟ್ಟಿದವರಾದ ಕೆ ಸೋಮಪ್ಪ, ಕೆ ಶಿವ, ಸುನಂದ ಎಂಬವರನ್ನು ಆಗಲಿದ್ದಾರೆ. ತಾಯನ್ನೂರು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆ 2000-2001ರ SSLC ಬ್ಯಾಚ್ ತಂಡವು ತನ್ನ 25ನೇ ವಾರ್ಷಿಕೋತ್ಸವವನ್ನು ಆಯೋಜಿಸಿತು. GHSS ಕಡನಪಳ್ಳಿ ನಿವೃತ್ತ ಮುಖ್ಯೋಪಾಧ್ಯಾಯ ಸುಧೀರ್ ಕುಮಾರ್ ಕೆವಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ತಾಯನ್ನೂರು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ 2000-2001ರ SLC ಬ್ಯಾಚಿನ 25ನೇ ವಾರ್ಷಿಕೋತ್ಸವವನ್ನು ಅದ್ದೂರಿಯಿಂದ ಆಯೋಜಿಸಲಾಯಿತು. ಕಡನಪಳ್ಳಿ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯ ಸುಧೀರ್ ಕುಮಾರ್ ಕೆವಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ഈ യോഗത്തിൻ്റെ അധ്യക്ഷൻ സന്തോഷ്, സ്വാഗതം ആശംസിച്ച സുധീഷ്, അജിത്ത്, സവിത, അതുപോലെ മിനി, അതുപോലെ തന്നെ എൻ്റെ ഏറ്റവും പ്രിയപ്പെട്ടവർ, ഒരു 25 വർഷങ്ങൾക്ക് മുമ്പ്, കൃത്യമായി പറയുകയാണെങ്കിൽ 1997 നവംബർ മാസം 12-ാം തീയതി അയന്നൂർ എന്ന ഗ്രാമത്തെക്കുറിച്ച് അന്നേ വരെ ഒന്നും അറിയാത്ത ഈ ഞാൻ അയ്യന്നൂരിൽ നിന്ന് നേരെ ബസ് കയറി കാഞ്ഞങ്ങാട് ബസ് സ്റ്റാൻഡിൽ ഇറങ്ങി അപ്പോയിൻമെന്റ് ഓർഡറിലെ വേടൂർ തായന്നൂർ എന്നറിയപ്പെടുന്ന സ്ഥലത്തെക്കുറിച്ച് ബസ്സിലെ കണ്ടക്ടറോടും ക്ലീനറോടും ചോദിച്ച് മനസ്സിലാക്കി. ആകെ 1-2 ബസ് മാത്രമേ ആ റൂട്ടിലുള്ളൂ എന്ന് തിരിച്ചറിഞ്ഞു. ಅಧ್ಯಕ್ಷ ಸಂತೋಷ್ ಕುಮಾರ್ ಪಿ ಅಧ್ಯಕ್ಷತೆ ವಹಿಸಿದರು. ಶಾಲೆಯ ಪ್ರಗತಿಗೆ ಬ್ಯಾಚಿನ ತಂಡ ಯಾವಾಗಲೂ ಇರಬೇಕೆಂದು ಅವರು ನೆನಪಿಸಿದರು.
ಸ್ನೇಹವನ್ನು ಯಾವಾಗಲೂ ಕಾಪಾಡಿಕೊಳ್ಳಬೇಕು, ಅದು ಇಂತಹ ಗುಂಪಿನ ಮೂಲಕ ಮಾತ್ರ ಸಾಧ್ಯ ಎಂದು ಅವರು ಹೇಳಿದರು. ಸಮಾರಂಭದಲ್ಲಿ ತಾಯ್ನೂರು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ ಭವಿಷ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸಲು ನಿರ್ಧರಿಸಲಾಯಿತು. ಬ್ಯಾಚಿನ ಅನಿವಾಸಿ ಗುಂಪಿನ ಪ್ರತಿನಿಧಿ ಸಜಿತ್ ಕೆ, ಸಮಿತಿ ಸದಸ್ಯರಾದ ರಂಜುಷಾ, ಕವಿತಾ, ವಿಜಯಲಕ್ಷ್ಮಿ, ರಾಜೀವ್ ಪಿಕೆ ಕಾರ್ಯಕ್ರಮದ ನೇತೃತ್ವ ವಹಿಸಿದರು. ಕಾರ್ಯದರ್ಶಿ ಸುದೀಶ್ ಕೆ ಸ್ವಾಗತಿಸಿ ಕಾರ್ಯಕ್ರಮ ಸಂಯೋಜಕಿ ಮಿನಿ ಎಂ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಂಜಂಗಾಡ್. ಕಾಞಂಗಾಡು ನಗರದ ಪ್ರಮುಖ ವೈದ್ಯ ಡಾಕ್ಟರ್ ಪದ್ಮನಾಭನ್ ಅವರಿಗೆ ಸ್ನೇಹವೀಡಿನ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದ ಪ್ರಯುಕ್ತ ಮಕ್ಕಳಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಕೂಡ ನಡೆಸಲಾಯಿತು. ತಮ್ಮ ಮುಂದೆ ಬರುವ ಮಕ್ಕಳಿಗಾಗಿ ತಮ್ಮ ಜೀವವನ್ನು ಮುಡಿಪಾಗಿಟ್ಟ ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶಿಷ್ಟ ವ್ಯಕ್ತಿತ್ವ ಹೊಂದಿರುವ ಡಾಕ್ಟರ್ ಎಸಿ ಪದ್ಮನಾಭನ್ ಅವರನ್ನು ಸ್ನೇಹವೀಡು ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು. ಪದ್ಮನಾಭನ್ ಅವರ ಜನ್ಮದಿನದ ಅಂಗವಾಗಿ ಸ್ನೇಹವೀಡು ವತಿಯಿಂದ ಮಕ್ಕಳಿಗಾಗಿ ಡಾಕ್ಟರ್ ಸಚಿನ್ ನೇತೃತ್ವದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಯಿತು. ಮುನಿಸಾ ಅಂಬುಲತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ವೈದ್ಯಕೀಯ ಶಿಬಿರವನ್ನು ಡಾಕ್ಟರ್ പത്മനാഭൻ ഉദ്ഘാಟಿಸಿದರು. സൺറൈസ് ഹോസ്പിറ്റലും കൂടി കമ്പൈൻഡ് ആയിട്ടൊരു ക്യാമ്പ് നടത്തുകയാണ്. അതിൻ്റെ ഭാഗമായി ഈ തോട്ട് ഇതൊരു നല്ലൊരു ഒക്കേഷനാണ്. ഞാൻ 2 കൊല്ലം മുമ്പ് ഇവിടെ വന്നിരുന്നു. അങ്ങനെ ഞാൻ ഈ ഇൻസ്റ്റിറ്റ്യൂഷൻ കണ്ട് ഐ വാസ് ഇംപ്രസ്ഡ്, വെരി ഇംപ്രസ്ഡ് അബൌട്ട് ദ വേ ദേ വർ കണ്ടക്ടിങ് ദിസ് ഇൻസ്റ്റിറ്റ്യൂഷൻ. അത് കഴിഞ്ഞിട്ട് പിന്നെ ഐ തോട്ട് സംതിങ് വി ഷുഡ് ഡു സംതിങ് ഇന്നോവേറ്റീവ്. ഇത് IAP ഞാൻ കഴിഞ്ഞ ഈ ജനുവരിയിലാണ് IAP പ്രസിഡന്റ് സ്ഥാനം ഏറ്റെടുത്തത്. അതിനുശേഷം ഐ തോട്ട് വി ഷുഡ് ഡു സംതിങ് ഫോർ ദർ സ്നേഹവീടിന് എന്തെങ്കിലും ചെയ്യണമെന്ന് വേണ്ടിയിട്ട്. ആസ് എ ബിഗിനിങ് ന്യൂറോ ഡൈവേഴ്സിറ്റി ഡിസോർഡർ, ഓട്ടിസം അതിൻ്റെ ഭാഗമാണ്. അതിനെ വെച്ചിട്ട് നമ്മൾ സ്റ്റാർട്ട് ചെയ്യാൻ വെച്ചു. അപ്പം ഫസ്റ്റായിട്ട് ഇനീഷ്യലി on the occasion of I thought like celebrating my father's 84th birthday, we'll start with initially a medical camp. Then further on, we should combine my IAP activities with Snehaveedu. ಸ್ನೇಹ ಪಾಲಿಟಿವ್ ರಕ್ಷಾಧಿಕಾರಿ ವಿ ಮಾಧವನ್ ನಾಯರ್, IAP ಕೋಶಾಧಿಕಾರಿ ಡಾಕ್ಟರ್ ಪ್ರವೀಣ್ ಕೆ ಅರೋರಾ, ಡಾಕ್ಟರ್ TV ಪದ್ಮನಾಭನ್, IAP ಅಧ್ಯಕ್ಷ ಡಾಕ್ಟರ್ ಸಚಿನ್ ಪದ್ಮನಾಭನ್, ಪಂಚಾಯತ್ ಸದಸ್ಯ ಸಿ ಕೃಷ್ಣಕುಮಾರ್, ಪಿ ಅಪ್ಪುಕುഞ്ഞി, ಮಾಧವಿ ಖಾನ, KP ಕೃಷ್ಣನ್, ಪುರುಷೋತ್ತಮ ಗುರುಪುರ ಮುಂತಾದವರು ಮಾತನಾಡಿದರು. ಅಡ್ವೊಕೇಟ್ ಕೆ ಪೀತಾಂಬರನ್ ಸ್ವಾಗತಿಸಿ ಅಂಬಲತರ ಕುഞ്ഞിಕೃಷ್ಣನ್ ಧನ್ಯವಾದವಿತ್ತರು. ಶಿಬಿರದಲ್ಲಿ ಮಕ್ಕಳಿಗೆ ಡಾಕ್ಟರ್ ಸಚಿನ್ ಪದ್ಮನಾಭನ್, ಡಾಕ್ಟರ್ TV ಪದ್ಮನಾಭನ್ ನೇತೃತ್ವದಲ್ಲಿ ತರಬೇತಿ ನೀಡಲಾಯಿತು. ನ್ಯೂಸ್ ಬ್ಯೂರೋ, ಕಾಂಜಂಗಾಡ್. ಸಂಘಗ್ರಾಮ RI ಕಬಡ್ಡಿ ಫೆಸ್ಟ್ 2026 RI ಕಾರ್ತಿಕದಲ್ಲಿ ಆಯೋಜಿಸಲಾಯಿತು. ಬಿಜೆಪಿ ರಾಜ್ಯ ಪರಿಷತ್ ಸದಸ್ಯ ಕೋವಲ್ ದಾಮೋದರನ್ ಉದ್ಘಾಟಿಸಿದರು. ಸಂಘಗ್ರಾಮ RI ಕಬಡ್ಡಿ ಫೆಸ್ಟ್ 2026 RI ಕಾರ್ತಿಕದಲ್ಲಿ ಆಯೋಜಿಸಲಾಯಿತು. ಬಿಜೆಪಿ ರಾಜ್ಯ ಪರಿಷತ್ ಸದಸ್ಯ ಕೋವಲ್ ದಾಮೋದರನ್ ಉದ್ಘಾಟಿಸಿ ಆಟಗಾರರ ಪರಿಚಯ ಮಾಡಿಕೊಂಡರು. ഒരു പരിപാടി ഇന്നലെയും ഇന്നുമായിട്ടാണ് ഇവിടെ സംഘടിപ്പിച്ചത്. ഇന്നലെ കലാസന്ധ്യ എന്ന പേരിലൊരു പരിപാടി വലിയ രീതിയിൽ നടത്തിയിട്ടുണ്ട്. ഇന്ന് ഇൻവിറ്റേഷൻ കബഡി ടൂർണമെൻ്റാണ് നടക്കുന്നത്. വലിയ രീതിയിലുള്ള കബഡിയാണ് നടക്കുന്നത്. അപ്പോൾ അതിൻ്റെ വലിയ ജനപങ്കാളിത്തം ഉണ്ടാവും എന്ന് പ്രതീക്ഷിക്കുന്നു. നമ്മൾ ആദ്യം ഉദ്ഘാടനം എന്ന നിലക്കാണ് നമ്മൾ നേരത്തെ തുടങ്ങിയത്. അപ്പോൾ ഈ സംഘഗ്രാമത്തെക്കുറിച്ച് പറയുമ്പോൾ നമ്മൾ 1960-70 കാലഘട്ടങ്ങളിലാണ് നമ്മുടെ സംഘപ്രസ്ഥാനം ഈ അരി പ്രദേശത്ത് പ്രവർത്തനം ആരംഭിച്ചത്. ഞാൻ ആ സമയത്ത് തന്നെ ഈ ഭാഗത്ത് ഈ പ്രദേശത്ത് വരാറുണ്ട്. 1967 നമ്മുടെ പാർട്ടിയുടെ ജനസംഘത്തിൻ്റെ അഖിലേന്ത്യാ സമ്മേളനം കോഴിക്കോട് വെച്ചിട്ട് 1967 ഡിസംബർ മാസം നടക്കുകയാണ്. അതിനോടൊപ്പം തന്നെയാണ് എല്ലാ ഗ്രാമത്തിലും സംഘത്തിൻ്റെ പ്രവർത്തനം, ಜನಸಂಘದ ಪ್ರವರ್ತನೆ ವ್ಯಾಪಿಸಿದೆ. ಸಂಘಟನೆಯ ಸಮಿತಿ ಅಧ್ಯಕ್ಷ ಮಾಜಿ ವಾರ್ಡ್ ಸದಸ್ಯ CK ವಸಲನ್ ಅಧ್ಯಕ್ಷತೆ ವಹಿಸಿದರು. ಅಜಯ್ ಕುಮಾರ್ ನೆಲ್ಲಿಕಾಟ್ ಶುಭ ಹಾರೈಸಿ ಮಾತನಾಡಿದರು. ರಾಜೇಶ್ PK ಸ್ವಾಗತಿಸಿ ಬಾಬು ಪಣಿಕರ್ RI ಧನ್ಯವಾದವಿತ್ತರು. ಶಿವಾಜಿ ಪ್ರವಾಸಿ ಫ್ರೆಂಡ್ಸ್ RI ಚಾಂಪಿಯನ್ ಆಗಿ ಹೊರಮೂಡಿದರು. AKG ಮೇನಚಾ ರನ್ನರ್ ಅಪ್ ಸ್ಥಾನ ಪಡೆದರು. ನ್ಯೂಸ್ ಬ್ಯೂರೋ, ಕಾಂಜಂಗಾಡ್. ಕೊನೆಗೆ ಮತ್ತೊಮ್ಮೆ ಮುಖ್ಯಾಂಶಗಳು. ಕಡು ಬೇಸಿಗೆಯ ಉಷ್ಣತೆ ಹೆಚ್ಚುತ್ತಿದ್ದಂತೆ ಜಿಲ್ಲೆಯಲ್ಲಿ ಸಾಂಕ್ರಾಮಿಕ ರೋಗಗಳ ಹಾವಳಿ, ಜಾಗರೂಕರಾಗಿರುವಂತೆ ಆರೋಗ್ಯ ಇಲಾಖೆಯಿಂದ ಮುನ್ನೆಚ್ಚರಿಕಾ ಕಾರ್ಯಕ್ರಮಗಳು. 15 ವರ್ಷದ ಬಾಲಕನಿಗೆ ಕಿರುಕುಳ ನೀಡಿದ ಪ್ರಕರಣ ಸೇರಿದಂತೆ ಹಲವು ಪ್ರಕರಣಗಳ ಆರೋಪಿಯ ಬಂಧನ. ಉಳಿಯತಡ್ಕ ಇಸಾತ್ ನಗರದ ಬದರುದ್ದೀನ್ ಎಂಬಾತನನ್ನು ಬಂಧಿಸಿದ ವಿದ್ಯಾನಗರ ಪೊಲೀಸರು. ಕರಾಟೆಯಲ್ಲಿ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡ ಪೆರುವಾಡಿಯ ಮುಹಮ್ಮದ್ ಸಯಾನ್,
ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ಬಾಲಕನ ಮಹತ್ತರ ಸಾಧನೆ. ನಡೆಯಿತು ಸಿಡಿಎಸ್ ಅಧ್ಯಕ್ಷರ ಸಭೆ ಹಾಗೂ ಸ್ವೀಪ್ ಸ್ಪರ್ಧೆಗಳ ಬಹುಮಾನ ವಿತರಣಾ ಸಮಾರಂಭ. ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಅವರಿಂದ ಬಹುಮಾನ ವಿತರಣೆ. ಮಹಿಳಾ ಶಕ್ತಿಯ ಪ್ರದರ್ಶನವಾಗಿ ಹೊರಹೊಮ್ಮಿದ ಮಹಿಳೆಯರ ಹಗ್ಗ ಜಗ್ಗಾಟ ಸ್ಪರ್ಧೆ. ಅಂಬಲತ್ತರ ಸ್ನೇಹವೀಡು ವತಿಯಿಂದ ಮಹಿಳೆಯರ ಹಗ್ಗ ಜಗ್ಗಾಟ ಆಯೋಜನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.